2024ರ ಲೋಕಸಭಾ ಚುನಾವಣೆಗೆ ಎನ್ಡಿಎ ಒಕ್ಕೂಟದ ಮೋದಿ, ಇಂಡಿಯಾ ಒಕ್ಕೂಟದ ಮಲ್ಲಿಕಾರ್ಜುನ ಖರ್ಗೆ. ಇಂಡಿಯಾ ಒಕ್ಕೂಟದಿಂದ ಮೇಜರ್ ಅಪ್ಡೇಟ್. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ಮೂಲಕ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ನಯವಾಗಿ ಇದನ್ನ ಮಲ್ಲಿಕಾರ್ಜುನ ಖರ್ಗೆ ತಿರಸ್ಕರಿಸಿದ್ದಾರೆ. ಮೊದಲು ಗೆಲ್ಲೋಣ, ಆಮೇಲೆ ಪ್ರಧಾನಿ ಅಭ್ಯರ್ಥಿ ಚರ್ಚೆ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಇಂಡಿಯಾ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖರ್ಗೆ ಹೆಸರು ಪ್ರಸ್ತಾಪಿಸಿದ ಮಮತಾ ಬ್ಯಾನರ್ಜಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ಇಂಡಿಯಾ ಒಕ್ಕೂಟದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗ ಹೆಸರನ್ನ ಪ್ರಸ್ತಾಪ ಮಾಡಿರೋದಕ್ಕೆ ಲಾಲು ಪ್ರಸಾದ್ ಯಾದವ್ ಮತ್ತೆ ನಿತೀಶ್ ಕುಮಾರ್ ಅಸಮಾಧಾನಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಇದನ್ನ ನಯವಾಗಿ ತಿರಸ್ಕರಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅನ್ನೋದೇನಾದರೂ ಪಕ್ಕ ಆದರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಈ ನಾಯಕತ್ವದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಅನುಕೂಲ ಆಗುತ್ತೆ, ವೋಟ್ಫುಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. कौन प्राइम मिनिस्टर बनना ये बाद में की बात है. एमपीज अगर नहीं है तो प्राइम मिनिस्टर की बात करके क्या फायदा है. तो इसीलिए हम पहले अपनी संख्या बढ़ाने के लिए एक होकर सभी लोग लड़ के हम मेजॉरिटी लाने की कोशिश करेंगे. कौन प्राइम मिनिस्टर बनना ये बाद में की बात है. एमपीज अगर नहीं है तो प्राइम मिनिस्टर की बात करके क्या फायदा है. तो इसीलिए हम पहले अपनी संख्या बढ़ाने के लिए एक होकर सभी लोग लड़ के हम मेजॉरिटी. ಇಂಡಿಯಾ ಒಕ್ಕೂಟದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಮಾತೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರನ್ನ ದಲಿತ ಸಮುದಾಯದವರು ಅಂತ ಹೇಳಿ ನೀವೇನ್ ಲೇಪಿಸ್ತಾ ಇದ್ದೀರಲ್ಲ, ಅವರು ಸಮರ್ಥರಲ್ವಾ ಅಂತೇಳಿ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಹೇಳಿದ್ದಾರೆ. ಮಾತನಾಡ್ತಾ ಪ್ರಿಯಾಂಕ್ ಖರ್ಗೆ 2024ರ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ರೀತಿಯಲ್ಲೇನೀಗ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥರಲ್ವಾ? ಕಲಬುರಗಿಯಲ್ಲಿ ಖರ್ಗೆ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಹೀಗೆ ಹೇಳಿರೋದು. ದಲಿತ ನಾಯಕ ಎಂದು ಒಂದು ಸಮುದಾಯಕ್ಕೆ ಲೇಪಿಸ್ತೀರಾ ನೀವು? ಸಿಎಂ ವಿಚಾರ ಬಂದ್ರು, PM ವಿಚಾರ ಬಂದ್ರು, ಅದನ್ನೇ ಲೇಪಿಸ್ತೀರಾ ಯಾಕೆ ಅಂತಲೇ ಪ್ರಶ್ನೆ ಮಾಡಿದ್ದಾರೆ. ಮೋದಿಗೆ ಸ್ಥಾನಮಾನ ಕೊಡುವಾಗ ಜಾತಿ ನೋಡೋದಿಲ್ಲ, ಅವರು ಸಮರ್ಥರು ಅನ್ನೋದನ್ನ ನೋಡ್ತೀರಿ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಾಗ ದಲಿತ ನಾಯಕ ಅಂತೇಳಿ ಯಾಕೆ ನೀವು ಹೇಳ್ತೀರಿ? ಅವ್ರು ಸಮರ್ಥರಿಲ್ವಾ ಅಂತೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೋಡಿ, ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಖರ್ಗೆ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು PM ಯಾರು ಬೇರೆ ಡೆಪ್ಟಿ PM ಅದು ಯಾವುದು ಸವಾಲು ನಮ್ಮ ಮುಂದೆ ಇಲ್ಲ. ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ 200-250 ಸೀಟ್ ಗೆಲ್ಲೋದು, ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಗುರಿ. ಅದು ಬಿಟ್ಟರೆ ಬೇರೆದೇನಿಲ್ಲ. CM ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಿಸ್ತೀರಾ, PM ವಿಚಾರ ಬಂದಕ್ಕೂ ಅದೇ. ಅದು ತಪ್ಪು. ಏನು ಸಮರ್ಥರಲ್ವಾ? ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ? ಬರೀ ಸಮಾಜ ಹೆಸರಲ್ಲೇ ಬರ್ತಾರಾ? ಇಟ್ಸ್ ನಾಟ್ ಕರೆಕ್ಟ್. ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ, ಸಮರ್ಥರ ಅಂತ ಹೇಳ್ತೀರಾ? ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ 10 ವರ್ಷದಿಂದ ನೋಡ್ತಾ ಇದ್ದೀವಲ್ಲ. ನೋಡಿ, ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಖರ್ಗೆ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಇಂಡಿಯಾ ಒಕ್ಕೂಟದ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರ ಪ್ರಸ್ತಾಪ ಆದ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನೇನು ವಿಚಾರವನ್ನ ಮುಂದಿಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪರವಾಗಿ ಮಾತನಾಡಿದ್ದಾರೆ? ಓಂ ಪ್ರಕಾಶ್, ರಂಜಿತ್, ಖಂಡಿತವಾಗೂ ಇಂಡಿಯಾ ಒಕ್ಕೂಟದ ಏನು ಮುಂದಿನ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಖರ್ಗೆ ಅವರ ಹೆಸರು ಪ್ರಸ್ತಾವನೆ ಮಾಡಿದ ಬೆನ್ನಲ್ಲೇ ಇದೀಗ ಏನು ಅವರ ತಂದೆಯವರ ಹೇಳಿಕೆಯಂತೆ ಇವರ ಹೇಳಿಕೆಯು ಕೂಡ ಅಲ್ಲಿ ಸೇಮ್ ಆಗಿರುವಂಥದ್ದು. ಅಂದರೆ ಭಾಳ ಪ್ರಮುಖವಾಗಿ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ 200-250 ಸೀಟ್ಗಳನ್ನು ಗೆಲ್ಲಬೇಕು. ಅದರ ಜೊತೆಗೆ ಏನು ಮೈತ್ರಿಕೂಟದ ಸಂಸದರನ್ನು ಕೂಡ ಗೆಲ್ಲಬೇಕು. ಗೆದ್ದಾದ ಬಳಿಕ ಏನು ಪ್ರಧಾನಿ ಅಭ್ಯರ್ಥಿ ಆಗುವಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥ ವಿಚಾರ. ಇದು ಒಂದು
ಒಂದು ಕಡೆ ಆದರೆ ಮತ್ತೊಂದು ಕಡೆ ಖರ್ಗೆ ಅವರೇ ಇಂಡಿಯಾ ಒಕ್ಕೂಟದ ಏನು ಆ ಮೈತ್ರಿ ಅಭ್ಯರ್ಥಿ ಏನು ಮೈತ್ರಿಯ ಒಂದು ಪ್ರಧಾನಿ ಅಭ್ಯರ್ಥಿಯಾಗಿ ಯಾಕೆ ಆಗಬಾರ್ದು ಅನ್ನುವಂಥದ್ದು. ಅಂದರೆ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದ್ದ ಹಾಗೆ ದಲಿತ ನಾಯಕ ಅನ್ನುವಂಥ ವಿಚಾರ ಯಾಕೆ ಬರುತ್ತೆ ಅನ್ನುವಂಥ ವಿಚಾರ ಅವರು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ CM ಹುದ್ದೆಗೆ ಹೆಸರು ಪ್ರಸ್ತಾಪ ಆದಾಗ ಮತ್ತು PM ಹುದ್ದೆಗಳು ಈ ಹೆಸರು ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ದಲಿತ ನಾಯಕ ಅನ್ನುವಂಥದ್ದು ಯಾಕೆ ಲೇಪಿಸ್ತೀರಾ ಅನ್ನುವಂಥದ್ದು ಕೂಡ ಭಾಳ ಪ್ರಮುಖವಾಗಿ ಪ್ರಶ್ನೆ ಮಾಡಿರುವಂಥದ್ದು. ದಲಿತ ನಾಯಕರಲ್ಲಿ ಏನು ಅರ್ಹರಿಲ್ವಾ, ಅವರಿಗೆ ಈಗ ಅವರು ಅಂದರೆ ಅವ್ರಿಗೆ ಅರ್ಹತೆ ಇಲ್ವಾ ಅನ್ನುವಂಥ ಪ್ರಶ್ನೆ ಮಾಡಿರುವಂಥದ್ದು. ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಅಂದರೆ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಹೊತ್ಕೊಂಡು ಬಂದಿರುವಂಥದ್ದು. ಕೇವಲ ನೀವು ದಲಿತ ನಾಯಕ ಅನ್ನುವಂಥದ್ದು ಯಾಕೆ ನೋಡ್ತೀರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಅದೇ ನರೇಂದ್ರ ಮೋದಿ ಅವರಿಗೆ ಅರ್ಹರು ಅನ್ನುವಂಥ ಏನು ಅವರು ಸೂಕ್ತರು ಅಭ್ಯರ್ಥಿಗಳು ಅನ್ನುವಂಥದ್ದನ್ನು ಹೇಳ್ತೀರಾ. ಆದರೆ ಇಲ್ಲಿ ಅವರು ಎಷ್ಟರ ಮಟ್ಟಿಗೆ ಅರ್ಹತೆ ಇದೆ ಅನ್ನೋಂಥದ್ರ ಬಗ್ಗೆ ನಾನು ನೋಡಿದ್ದೀನಿ ಕಳೆದ 9 ವರ್ಷಗಳಿಂದ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಏನು ಅರ್ಹತೆ ಇದ್ದರೂ ಕೂಡ ಅವರನ್ನು ದಲಿತ ನಾಯಕ ಅಂತ ಹೇಳಿ ಲೇಪಿಸ್ತೀರಿ. ಆದರೆ ಇದೇ ಒಂದು ವಿಚಾರದಲ್ಲಿ ಮೋದಿಯವರನ್ನು ಯಾಕೆ ಲೇಪಿಸೋದಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಪ್ರಧಾನಿ ಅಭ್ಯರ್ಥಿ ಆದರೆ ಅವ್ರನ್ನ ದಲಿತ ನಾಯಕರು ಅನ್ನುವಂಥದ್ದು ಲೇಪಿಸಬೇಡಿ ಅನ್ನುವಂಥ ವಿಚಾರ ಕೂಡ ಅವರು ಬಹಳ ಸ್ಪಷ್ಟಪಡಿಸಿರುವಂಥದ್ದು. ರಂಜಿತ್ 24 ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತಹ ಪರಿಸ್ಥಿತಿ. ಕಾರಣ ಕಾಂಗ್ರೆಸ್ ನೇತೃತ್ವದ INDIA ಕೂಟದ ಸಭೆಯಲ್ಲಿ ಮುಂದಿನ ಪ್ರಧಾನಿಯ ಹೆಸರು ಅಲ್ಲಿ ಉಲ್ಲೇಖ ಆಗಿರೋದು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿತ್ತು ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥರಲ್ವಾ, ದಲಿತ ನಾಯಕ ಅಂತ ಒಂದು ಸಮುದಾಯಕ್ಕೆ ಲೇಪಿಸ್ತೀರಾ? CM ವಿಚಾರ ಬಂದ್ರು, PM ವಿಚಾರ ಬಂದ್ರು, ಅದನ್ನೇ ಲೇಪಿಸ್ತೀರಾ? ಮೋದಿಗೆ ಸ್ಥಾನಮಾನ ಕೊಡುವಾಗ ಜಾತಿ ನೋಡೋದಿಲ್ಲ, ಮೋದಿ ಎಷ್ಟು ಸಮರ್ಥರು ಅಂತ ನೋಡ್ತಾ ಇದ್ದೀವಲ್ಲ ಅನ್ನುವಂತಹ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಖರ್ಗೆ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು PM ಯಾರು ಬೇರೆ ಡೆಪ್ಟಿ PM ಅದು ಯಾವುದು ಸವಾಲು ನಮ್ಮ ಮುಂದೆ ಇಲ್ಲ. ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ 200-250 ಸೀಟ್ ಗೆಲ್ಲೋದು, ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಗುರಿ. ಅದು ಬಿಟ್ಟರೆ ಬೇರೆದೇನಿಲ್ಲ. CM ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಿಸ್ತೀರಾ, PM ವಿಚಾರ ಬಂದಕ್ಕೂ ಅದೇ, ಅದು ತಪ್ಪು. ಏನು ಸಮರ್ಥರಲ್ವಾ? ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ? ಬರೀ ಸಮಾಜ ಹೆಸರಲ್ಲೇ ಬರ್ತಾರಾ? ಇಟ್ಸ್ ನಾಟ್ ಕರೆಕ್ಟ್. ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ, ಸಮರ್ಥರ ಅಂತ ಹೇಳ್ತೀರಾ?